ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್ಲಲ್ಲಿ ಒಂದು 4 ಥರ ಮೆಥಡ್ ಬರುತ್ತೆ. ಅದರಲ್ಲಿ ಒಂದು ಸೂಪರ್ ಪ್ರಾಫಿಟ್ ಮೆಥಡು, ಒಂದು ಆವ್ರೇಜ್ ಪ್ರಾಫಿಟ್ ಮೆಥಡು, ಇನ್ನೊಂದು ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡು, ಇನ್ನೊಂದು ಆ್ಯನ್ಯುಟಿ ಮೆಥಡ್ ಅಂತ. ಇದು ಯಾವ ಥರ ಮೆಥಡಲ್ಲಿ ಇದೆ ಅಂದರೆ ಆವ್ರೇಜ್ ಪ್ರಾಫಿಟ್ ಮೆಥಡಲ್ಲಿದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅವರೇ ಆವ್ರೇಜ್ ಪ್ರಾಫಿಟ್ ಮೆಥಡಲ್ಲಿ. ಈಗ ನಾನು ಆವ್ರೇಜ್ ಪ್ರಾಫಿಟ್ ಮೆಥಡಲ್ಲಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಗುಡ್ವಿಲ್ಲಲ್ಲಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಟ್ಟಿದ್ದೆ. ವಿತ್ ಎಕ್ಸಾಂಪಲ್ ಕೊಟ್ಟು 2 ಅಡ್ಜಸ್ಟ್ಮೆಂಟ್ ಇರೋ ಪ್ರಾಬ್ಲಮ್ನ ಹೇಳ್ಕೊಟ್ಟಿದ್ದೆ. ಇವಾಗ ನೆಕ್ಸ್ಟ್ ಇನ್ನೊಂದು ಥರ ಇದೆ ಪ್ರಾಬ್ಲಮ್ಮು, ಅದೇ ಥರನೇ ಇದೆ ಇದು ಆ್ಯಸ್ ಯೂಶುವಲ್. ಅದನ್ನು ಇವಾಗ ಸಾಲ್ವ್ ಮಾಡಿಕೊಡ್ತೀನಿ ಬನ್ನಿ. ಇವಾಗ the particulars are available in respect of the business carried on by the Bhuvan and company. The profit or losses of last 4 years were ಅಂದರೆ 4 ವರ್ಷದ ಪ್ರಾಫಿಟ್ಟು ಮತ್ತು ಲಾಸ್ ಕೊಟ್ಟಿದ್ದಾರೆ ಭುವನ್ ಕಂಪನಿ ಲಿಮಿಟೆಡ್ ಅವ್ರದ್ದು. 2020, 2021, 2022, 2023 ಇದು. ಈಗ ಇಲ್ಲಿ ಏನು ಆ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಏನು ಡಿಫ್ರೆನ್ಸ್ ಅಂದರೆ ಅಲ್ಲಿ ಎಲ್ಲ ಪ್ರಾಫಿಟ್ಸೇ ಕೊಟ್ಟಿದ್ರು. ಇಲ್ಲಿ 3ನೇ ವರ್ಷದಲ್ಲಿ 2022ರಲ್ಲಿ ಒಂದು ಲಾಸ್ ಬಂದಿದೆ. ಲಾಸ್ ಬಂದಾಗ ಯಾವ ಥರ ಈ ಥರ ಪ್ರಾಬ್ಲಮ್ ಕೊಟ್ಟಾಗ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಬೇಕಂತ ನಾನು ಈಗ ಹೇಳ್ಕೊಡ್ತೀನಿ. 2022 80,000 ಲಾಸ್ ಇದೆ, 2023 1,85,000 ಇದೆ. ಓಕೆ, ದಿಸ್ ಪ್ರಾಫಿಟ್ ಆರ್ ಲಾಸ್ ಇನ್ಕ್ಲೂಡ್ಸ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಬಂದಾಗ ಏನು ಮಾಡಬೇಕಂತ ಹೇಳಿದ್ದೆ. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಬಂದಿದೆ ಅಂದರೆ ಈ ಅಡ್ಜಸ್ಟ್ಮೆಂಟ್ ಈ ಥರ ಬಂದಿದೆ ಅಂದರೆ ಅದನ್ನ ಆ್ಯಡ್ ಮಾಡ್ಕೊತ ಹೋಗಬೇಕು ಪ್ರಾಬ್ಲಮಲ್ಲಿ. ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ₹15,000 ಪರ್ ಆ್ಯನಮ್ ಅಂದರೆ ವರ್ಷದ ಕೊಟ್ಟಿದೆ, ಅದೇ ಮಂತಿಂದ ಕೊಟ್ಟಿಲ್ಲ, ಇದು ವರ್ಷದ ಇಯರ್ಲಿ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆನ್ ದ ಬೇಸಿಸ್ ಆಫ್ 2 years ಪರ್ಚೇಸ್ ಆಫ್ ಆವ್ರೇಜ್ ಪ್ರಾಫಿಟ್ ಆ್ಯಂಡ್ ಲಾಸ್ಟ್ 4 years ಅಂದರೆ ಲಾಸ್ಟ್ 4 years ಇರೋದ ಗುಡ್ ವಿಲ್ನ ಕ್ಯಾಲ್ಕುಲೇಷನ್ ಮಾಡಿರಿ. ಯಾವ ಮೆಥಡಲ್ಲಿ ಅಂದರೆ ಆವ್ರೇಜ್ ಪ್ರಾಫಿಟ್ ಮೆಥಡಲ್ಲಿ ಅಂತ ಹೇಳಿದ್ದಾರೆ. ಓಕೆ, ಇವಾಗ ಇದು ಸೊಲ್ಯೂಷನ್ ನೋಡೋದಾದರೆ ಈಗ ಸೊಲ್ಯೂಷನ್ಗೆ ಬರೋಣ. ಇವಾಗ ಕ್ಯಾಲ್ಕುಲೇಷನ್ ಆಫ್ ಆವ್ರೇಜ್ ಪ್ರಾಫಿಟ್ನಲ್ಲಿ ಈಗ ನಮಗೆ 4 ವರ್ಷದ ಪ್ರಾಫಿಟ್ಸ್ನ ಕೊಟ್ಟಿದ್ದಾರೆ. 4 ವರ್ಷದ ಪ್ರಾಫಿಟ್ಸ್ನಲ್ಲಿ 1 ವರ್ಷ ಲಾಸ್ ಇದೆ. ಈ ಥರ ಇದ್ದಾಗ ಈ ಥರ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವ ಥರ ಅಂದರೆ ಟೋಟಲ್ ಪ್ರಾಫಿಟ್ಸ್ ಫಾರ್ 4 years ಅಂದರೆ 4 years ಪ್ರಾಫಿಟ್ಸ್ನ ಅವ್ರು ಕೊಟ್ಟಿದ್ದಾರೆ. ಆವಾಗ 4 years ಪ್ರಾಫಿಟ್ನು ಬರ್ಕೊಳ್ಳೋಣ. ಫಸ್ಟ್ನೇ ಇಯರ್ ಏನಿದೆ ಅಂದರೆ 2,04,000 ಕೊಟ್ಟಿದ್ದಾರೆ. ಓಕೆ, 2ನೇ ವರ್ಷ 1,96,000 ಕೊಟ್ಟಿದ್ದಾರೆ. ಅದೇ 3ನೇ ವರ್ಷ ಅಲ್ಲಿ ಪ್ಲಸ್ ವ್ಯಾಲ್ಯೂ ಬರೋದಿಲ್ಲ, ಮೈನಸ್ ವ್ಯಾಲ್ಯೂ ಬರುತ್ತೆ, ಯಾಕೆಂದರೆ ಲಾಸ್ ಅಂತ ಕೊಟ್ಟಿದ್ದಾರೆ ಅವರಲ್ಲಿ ಕ್ವಶನಲ್ಲಿ. ಮತ್ತು 4th ಇಯರ್ನಲ್ಲಿ ಎಷ್ಟಿದೆ ಅಂದರೆ 1,85,000 ಇದೆ. ಈಗ ಇದನ್ನು ನಂಬರ್ ಆಫ್ ಇಯರ್ಸಿಂದ ಡಿವೈಡ್ ಮಾಡಬೇಕು. ಎಷ್ಟು ವರ್ಷ ಅಂದರೆ 4 years ಕೊಟ್ಟಿದ್ದಾರೆ, ಅದಕ್ಕೋಸ್ಕರ 4 yearsಯಿಂದ ಡಿವೈಡ್ ಮಾಡ್ತಾಯಿದ್ದೀನಿ. 4 yearsಯಿಂದ ಡಿವೈಡ್ ಮಾಡಿದಾಗ ಇದನ್ನೆಲ್ಲ ಆ್ಯಡ್ ಮಾಡಿ ಮತ್ತು ಇದನ್ನೆಲ್ಲ ಲೆಸ್ ಮಾಡ್ಕೊಂಡಾಗ 5,05,000 ಬರುತ್ತೆ. ನಂಬರ್ ಆಫ್ ಇಯರ್ಸು 4 years ಕೊಟ್ಟಿದ್ದಾರೆ, ಅದರಿಂದ ಡಿವೈಡ್ ಮಾಡಿದರೆ ನಾವು ಆವ್ರೇಜ್ ಪ್ರಾಫಿಟ್ ಎಷ್ಟು ಸಿಗುತ್ತೆ ಅಂದರೆ 1,26,250 ಬರುತ್ತೆ. ಓಕೆನಾ, ಈ 1,26,250ನ ಯಾವ ಥರ ಮುಂದೆ ಕ್ಯಾಲ್ಕುಲೇಷನಿಗೆ ತೊಗೊಂಡೋಗೋದು ಅಂದರೆ ನೆಕ್ಸ್ಟು ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ದಿಸ್ ಪ್ರಾಫಿಟ್ ಆರ್ ಲಾಸ್ ಇನ್ಕ್ಲೂಡ್ಸ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಮೌಂಟೆಡ್ ಟು ₹15,000. ಈಗ ಈ ಅಡ್ಜಸ್ಟ್ಮೆಂಟ್ ಕೊಟ್ಟಿರೋದಕ್ಕೋಸ್ಕರ ನಾವು ಕ್ಯಾಲ್ಕುಲೇಷನ್ ಆಫ್ ಆವ್ರೇಜ್ ಅಡ್ಜಸ್ಟೆಡ್ ಆ್ಯನ್ಯಲ್ ಪ್ರಾಫಿಟ್ಸ್ ಮಾಡ್ಕೊತಾ ಇದ್ದೀವಿ. ನಾವು ಇವಾಗ ಇದಕ್ಕೆ ಆವ್ರೇಜ್ ಪ್ರಾಫಿಟಲ್ಲೇ ಕಂಡುಹಿಡ್ಕೊಂಡಿದ್ದೀವಿ 1,26,250. ಇದರಲ್ಲಿ ಏನು ಇದನ್ನು ಮಾಡಬೇಕಂದ್ರೆ ಅಡ್ಜಸ್ಟ್ಮೆಂಟ ಈ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರಲ್ಲ, ಇದನ್ನು ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದ್ದಾರೆ, 15,000 ಕೊಟ್ಟಿದ್ದಾರೆ, ಹಾಕೊಂಡಿದ್ದೀನಿ 15,000. ಈ ಆವ್ರೇಜ್ ಪ್ರಾಫಿಟಿಗೆ ಈ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದಾಗ 1,41,250 ಬರ್ತಾಯಿದೆ ಆವ್ರೇಜ್ ಅಡ್ಜಸ್ಟೆಡ್ ಆ್ಯನ್ಯಲ್ ಪ್ರಾಫಿಟು. ಈಗ ಅವ್ರು ಕೇಳಿರೋದೇನು, ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆವ್ರೇಜ್ ಪ್ರಾಫಿಟ್ ಮೆಥಡಲ್ಲಿ ಕೇಳಿದ್ದಾರೆ. 2 years ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್ ಆವ್ರೇಜ್ ಪ್ರಾಫಿಟ್ ಮೆಥಡ್ ಅಂತ ಹೇಳಿದ್ದಾರೆ. ಇವಾಗ ಆ ಥರ ಇದ್ದಾಗ ಫಾರ್ಮುಲಾ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಇಂಟು ಆವ್ರೇಜ್ ಅಡ್ಜಸ್ಟೆಡ್ ಆ್ಯನ್ಯಲ್ ಪ್ರಾಫಿಟ್ಸ್. ಈ ಥರ ಈಗ ಕೊಟ್ಟಿದ್ದಾರೆ ಫಾರ್ಮುಲಾ. ಇದು ಫಾರ್ಮುಲಾ ಎಷ್ಟಂದರೆ ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಅವರೇ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಆನ್ ದ ಬೇಸಿಸ್ ಆಫ್ 2 years ಪರ್ಚೇಸ್ ಆಫ್ ಆವ್ರೇಜ್ ಪ್ರಾಫಿಟ್ ಮೆಥಡ್ ಆ್ಯಂಡ್ ಲಾಸ್ಟ್ 4 years ಅಂದರೆ 2 yearsದು ಪರ್ಚೇಸ್ ಇದೆ. ಅದಕ್ಕೆ ಇವಾಗ ಆವ್ರೇಜ್ ಅಡ್ಜಸ್ಟೆಡ್ ಆ್ಯನ್ಯಲ್ ಪ್ರಾಫಿಟ್ ಏನಿದೆ ನಾವು ಕಂಡುಹಿಡ್ಕೊಂಡಿರ್ತಕ್ಕಂಥ ಆವ್ರೇಜ್ ಅಡ್ಜಸ್ಟೆಡ್ ಆ್ಯನ್ಯಲ್ ಪ್ರಾಫಿಟ್ಟು ಇದನ್ನು ಮತ್ತು ಈ 2 yearsನು ಮಲ್ಟಿಪ್ಲಿಕೇಶನ್ ಮಾಡಿದಾಗ 2,82,500 ಬರುತ್ತೆ. ಇದೇ ವ್ಯಾಲ್ಯೂ ಆಫ್ ಗುಡ್ ವಿಲ್. ಅರ್ಥ ಆಯ್ತಾ ಫ್ರೆಂಡ್ಸ್? ಅರ್ಥ ಆಗಿದೆ ಅಂದ್ಕೊತಿದ್ದೀನಿ. ಈ 2 ಥರ ಪ್ರಾಬ್ಲಮ್ಮು ಮುಂಚೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿರ್ತಕ್ಕಂಥ ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್ಮು ತುಂಬ ಇಂಪಾರ್ಟೆಂಟು. ಎಷ್ಟೋ ಸಲ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ, ನೀಟಾಗಿ ನೋಡ್ಕೊಳ್ಳಿ. ಏನಾದರೂ ಈ ಅಡ್ಜಸ್ಟ್ಮೆಂಟ್ ಮಿಸ್ ಆಯಿತು ಅಂದರೆ ಎಂಟೈರ್ ಪ್ರಾಬ್ಲಮ್ಮೇ ತಪ್ಪಾಗುತ್ತೆ, ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.